ಕರ್ವರ್ ಸಂತೆಪೇಟೆಗೆ ಬಂದ ವಾಹನ ಸವಾರರು ಎಂದಿನಂತೆ ಇಲ್ಲಿನ ಮಿತ್ರ ಸಮಾಜ ಮೈದಾನದಲ್ಲಿ ತಮ್ಮ ವಾಹನ ಪಾರ್ಕ್ ಮಾಡಿ ಸಂತೆ ಖರೀದಿಗೆ ಮುಂದಾದಾಗ ಪಾರ್ಕಿಂಗ್ಗೆ ಶುಲ್ಕ ವಸೂಲಿಗೆ ಮುಂದಾಗಿರುವುದನ್ನು ಕಂಡು ಶಾಕ್ಗೆ ಒಳಗಾಗಿದ್ದಾರೆ. ಕರ್ವರ್ ನಗರದಲ್ಲಿ ಸಾಮಾನ್ಯವಾಗಿ ಪಾರ್ಕಿಂಗ್ಗೆ ಶುಲ್ಕ ಇಲ್ಲದ ಕಾರಣಕ್ಕೆ ಹೊಸದಾದ ಈ ವ್ಯವಸ್ಥೆ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಿದೆ. ಇಲ್ಲಿ ಶುಲ್ಕ ವಸೂಲು ಮಾಡುತ್ತಿದ್ದ ಸಿಬ್ಬಂದಿ ನಗರಸಭೆಯ ನೌಕರರಾಗಿದ್ದು, ಇವರನ್ನ ಮಾತನಾಡಿಸಿದಾಗ ಈ ವಾರದಿಂದ ಮಿತ್ರ ಸಮಾಜ ಮೈದಾನದಲ್ಲಿ ವಾಹನ ಪಾರ್ಕಿಂಗ್ಗೆ ಶುಲ್ಕ ವಸೂಲು ಮಾಡಲು ನಿರ್ಧರಿಸಲಾಗಿದೆ. ದೊಡ್ಡ ವಾಹನಗಳಿಗೆ 100 ರೂಪಾಯಿ, ಕಾರುಗಳಿಗೆ 50 ರೂಪಾಯಿ ಹಾಗೂ ಬೈಕ್ಗಳಿಗೆ 10 ರೂಪಾಯಿ ತೆಗೆದುಕೊಳ್ಳಲು ಮೀಟಿಂಗ್ನಲ್ಲಿ ಟರಾವು ಮಾಡಿ ಪಾಸ್ ಮಾಡಲಾಗಿದೆ ಎಂದು ವಿವರಿಸಿದ್ದಾರೆ. ಈ ಬಗ್ಗೆ ನಗರಸಭೆಯ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಅವರನ್ನ ವಿಚಾರಿಸಿದಾಗ ನಗರಸಭೆಯಿಂದ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಮಿತ್ರ ಸಮಾಜದ ಅಧ್ಯಕ್ಷ ಸುನೀಲ್ ಶಿರೋಡ್ಕರ್ರನ್ನ ವಿಚಾರಿಸಿದಾಗ ಮಿತ್ರ ಸಮಾಜದ ಆಡಳಿತ ಮಂಡಳಿಯವರೇ ಪಾರ್ಕಿಂಗ್ ಆರಂಭಿಸಿರುವುದಾಗಿ ಕರಾವಳಿ ಮುಂಜಾವು ಡಿಜಿಟಲ್ಗೆ ತಿಳಿಸಿದ್ದಾರೆ. ಮಿತ್ರ ಸಮಾಜಕ್ಕೆ 18 ಲಕ್ಷ ರೂಪಾಯಿ ಟ್ಯಾಕ್ಸ್ ಹಾಕಲಾಗಿದೆ. ಹಾಗಾಗಿ ಮಿತ್ರ ಸಮಾಜದವರಿಗೆ ಬೇರೆ ಆದಾಯವಿಲ್ಲದ ಕಾರಣಕ್ಕೆ ವಾಹನಗಳ ಪಾರ್ಕಿಂಗ್ಗೆ ಶುಲ್ಕ ತೆಗೆದುಕೊಳ್ಳುವ ಬಗ್ಗೆ ನಿರ್ಧರಿಸಲಾಗಿದೆ. ಆದರೆ ಭಾನುವಾರ ಹೆಚ್ಚಿನ ವಾಹನಗಳು ಪಾರ್ಕ್ ಮಾಡಿಲ್ಲ. ಶುಲ್ಕ ನೀಡಬೇಕು ಎಂದ ಕೂಡಲೇ ವಾಪಸ್ ಹೋದ ವಾಹನಗಳೇ ಹೆಚ್ಚಿವೆ. ಹೀಗಾಗಿ ಇಲ್ಲಿ ಪಾರ್ಕಿಂಗ್ ಶುಲ್ಕ ಪಡೆಯುವ ಯೋಜನೆ ಮುಂದಿನ ದಿನದಲ್ಲಿ ಎಷ್ಟು ಯಶಸ್ವಿಯಾಗಲಿದೆ ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ. ಈ ವಾರದಿಂದ ಗಾಡಿಗೆ ದೊಡ್ಡ ಗಾಡಿಗೆ 100 ರೂಪಾಯಿ, ಕಾರಿಗೆ 50 ರೂಪಾಯಿ ಮತ್ತು ಬೈಕಿಗೆ 10 ರೂಪಾಯಿ ತಗೊಳ್ಳಿಕ್ಕೆ ಮೀಟಿಂಗ್ನಲ್ಲಿ ಟರಾವ್ ಮಾಡಿ ಪಾಸ್ ಮಾಡಿದ್ದಾರೆ. ಅದರಿಂದ ಈ ವಾರದಿಂದ ಸ್ಟಾರ್ಟ್ ಆಗಿದೆ. ಅದು ಇಷ್ಟು ವರ್ಷಗಳಿಂದ ಇಲ್ಲಾಗಿತ್ತು. ಆದ್ದರಿಂದ ನಮ್ಮದು ಕಂಪೌಂಡ್ಗೆಲ್ಲ ಟ್ಯಾಕ್ಸ್ ಹಾಕ್ತಾ ಇರೋದ್ರಿಂದ ಈಗ ನಾವು ಯಾಕೆ ನಾವು ಫ್ರೀ ಆಗಿ ಬಿಡಬೇಕು, ಬಂದಷ್ಟು ಬರಲಿ, ನಾವು ಟ್ಯಾಕ್ಸ್ ತುಂಬಲಿಕ್ಕೆ ಅದರ ಆಗ್ತದೆ ಅಂತೇಳಿ ನಾವು ಈ ಐಡಿಯಾ ಮಾಡಿ ಮೀಟಿಂಗ್ನಲ್ಲಿ ಟರಾವ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡಿದ್ದೆ. ಅಧ್ಯಕ್ಷರು, ಕಾರ್ಡ್ ಸೆಕ್ರೆಟರು ಎಲ್ಲ ಕಮಿಟಿಯವರು ಅವರೆಲ್ಲ ಒಪ್ಪಿಗೆ ತೊಗೊಂಡು ಮಾಡಿದ್ದಾರೆ. ಹೋಳಿಗೆ ಮೊದಲಿಂದ ನಮ್ಗೆ ಅವಾಗಿನಿಂದ ಟ್ಯಾಕ್ಸ್ ಇಲ್ಲಾಗಿತ್ತು. ಈ ಸಲ ಹಾಕಿದ್ದಾರೆ ಟ್ಯಾಕ್ಸ್, 18 ಲಕ್ಷ ಏನೋ ಟ್ಯಾಕ್ಸ್ ಹಾಕಿದ್ದಾರೆ. ಅದರಿಂದ ನಮಗೇನು ಉತ್ಪನ್ನ ಇಲ್ಲಲ್ಲ, ಮತ್ತು ನಾವು ಎಲ್ಲಿಂದ ಅದರ ತುಂಬೋದು. ಅದರಿಂದ ನಾವು ಏನಾರು ವಸೂಲಿ ಮಾಡ್ಕೊಂಡು ಟ್ಯಾಕ್ಸ್ ತುಂಬಲಿಕ್ಕಾದ್ರೂ ಆಗತ್ತಂತೇಳಿ ಐಡಿಯಾ ಮಾಡಿದ್ದಾರೆ ಸರ್. ಪರಕೀಯರ ಸಾಮ್ರಾಜ್ಯವನ್ನ ದಮನ ಮಾಡಿ ಹಿಂದವಿ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದವರಲ್ಲಿ ಶಿವಾಜಿ ಅಗ್ರಗಣ್ಯ ರಾಷ್ಟ್ರ ನಾಯಕರು. ಶಿವಾಜಿಯಂತಹ ರಾಷ್ಟ್ರಪ್ರೇಮಿಯನ್ನ ನಾವು ಕೇವಲ ಒಂದು ಜಾತಿಗೆ, ಒಂದು ಭಾಷೆಗೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತಗೊಳಿಸಬಾರದು. ಅವರನ್ನ ರಾಷ್ಟ್ರದ ನಾಯಕನಾಗಿ ಬಿಂಬಿಸುವುದು ಅತಿ ಮುಖ್ಯವಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಚಿಕ್ಕಮಗಳೂರಿನ ಶಾಸಕ ಸಿಟಿ ರವಿ ಹೇಳಿದರು. ಕರ್ವರ್ ನಗರದ ಮಯೂರವರ್ಮ ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕರ್ನಾಟಕ ರಾಜ್ಯ ಕ್ಷತ್ರಿಯ ಮರಾಠ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ 2022-23ನೇ ಸಾಲಿನ ರಾಜ್ಯ ಮಟ್ಟದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಸನಾತನ ಸಮಾಜದ ಪುನರುತ್ಥಾನಕ್ಕಾಗಿ ಶಿವಾಜಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು. ಶಿವಾಜಿಯವರು ದೇಶ ಮೊದಲು ಎಂಬ ಮನೋಭಾವನೆಯನ್ನ ಹೊಂದಿದ್ದ ಮಹಾನ್ ರಾಷ್ಟ್ರ ನಾಯಕ ಎಂದು ಸ್ವತಂತ್ರ ಭಾರತದ ಸುರಕ್ಷೆಗೆ ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ದೇಶದ ರಕ್ಷಣೆಗೆ ಮುಂದಾಗೋಣ ಎಂದರು. ಸಾಮಾನ್ಯ ಜನರಲ್ಲಿ ಅಪ್ರತಿಮ ಸೂರತ್ವವನ್ನು ತುಂಬಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ನಾವು ಅವರನ್ನು ಕರೆಯುವುದು ದುಷ್ಕಾರರು ಅಂದ್ರೆ ಭೂತದ ಬಗ್ಗೆ, ವರ್ತಮಾನದ ಬಗ್ಗೆ, ಭವಿಷ್ಯದ ಬಗ್ಗೆ ನಿಖರವಾಗಿರ್ತಕ್ಕಂಥ ಆಲೋಚನೆ ಮತ್ತು ಗುರಿಯನ್ನು ಹೊಂದಿರತಕ್ಕಂಥವ್ರನ್ನ ದುಷ್ಕಾರರು ಅಂತ ಕರೆಯುತ್ತೆ. ಅಗ್ರಗಣ್ಯ ರಾಷ್ಟ್ರ ಪುರುಷರ ಸಾಲಿಗೆ ಸೇರಿರುವುದು ನಮ್ಮ ಶಿವಾಜಿ. ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ, ಶಿವಾಜಿ ಮಹಾರಾಜರ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯೋಣ ಎಂದರು. ಶಾಸಕಿ ರೂಪಾಲಿ ನಾಯಕ್ ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಈ ದೇಶಕ್ಕೆ ಸಾಕಷ್ಟಿದೆ. ಅಂತಹ ಮಹಾನ್ ನಾಯಕ ಕಾರವಾರಕ್ಕೂ ಕೂಡ ಭೇಟಿ ನೀಡಿದ್ದು ನಮ್ಮೆಲ್ಲರ ಸುದೈವ ಎಂದರು.
ಬಳಿಕ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರು ವಿಶೇಷ ಉಪನ್ಯಾಸ ನೀಡಿದ್ರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಛತ್ರಪತಿ ಶಿವಾಜಿ ಮಹಾರಾಜರು ದೇಶಭಕ್ತಿ, ಶೌರ್ಯ ಹಾಗೂ ಸಾಹಸಕ್ಕೆ ಹೆಸರಾಗಿದ್ದರು. ಅವರು ಯಾವುದೇ ಒಂದು ಕ್ಷೇತ್ರಕ್ಕೆ, ಯಾವುದೇ ಒಂದು ರಾಜ್ಯಕ್ಕೆ ಹಾಗೂ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾಗದೆ ಇವತ್ತಿನ ಯುವ ಜನತೆಯ ಆದರ್ಶ ವ್ಯಕ್ತಿಯಾಗಿದ್ದಾರೆ ಎಂದರು. ಕಾರವಾರ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ ಸ್ವಾಗತಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ, ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ, ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್, ಕರ್ನಾಟಕ ರಾಜ್ಯ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ಸಂಜೀವ್ ಕುಮಾರ್ ಬೋಬಾಟೆ, ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ, ಕಾರ್ಯದರ್ಶಿ ಗಣೇಶ್ ತೋಡೂರ್ಕರ್, ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರಾಮಚಂದ್ರ, ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಮುದಾಯದ ಇತರರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.